ನಮಸ್ಕಾರ ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಅಡಿಕೆ ಕೃಷಿ ನಾನಾ ರೋಗ ಬಾಧೆಗಳಿಂದ ಕೆಲವರಿಗೆ ದುಷ್ಪರಿಣಾಮವಾಗಿಬಿಟ್ಟಿದೆ. ಸಾಕಷ್ಟು ಬೆಳೆಗಾರರ ಪಾಲಿಗೆ ಬಂಗಾರದ ಬೆಳೆಯೂ ಆಗಿದೆ. ಕಾರಣ ಇತ್ತೀಚಿನ ವರ್ಷಗಳಿಗೆ ಅಡಿಕೆಗೆ ಸಿಗುತ್ತಿರುವಂತಹ ಬೆಲೆ. ಅಡಿಕೆ ಬೆಳೆಗಾರರಿಗೆ ಕೇವಲ ಅಡಿಕೆಯಿಂದಷ್ಟೇ ಅಲ್ಲ, ಮರದ ತ್ಯಾಜ್ಯಗಳಿಂದಲೂ ಸಾಕಷ್ಟು ಲಾಭ ಸಿಗುತ್ತಿದೆ. ಆದರೆ ಬಹಳಷ್ಟು ರೈತರಿಗೆ ಈ ಲಾಭಗಳ ಬಗ್ಗೆ ಗೊತ್ತೇ ಇಲ್ಲ. ಕೆಲಸಕ್ಕೆ ಬಾರದ್ದು ಅಂತ ಬಿಸಾಡುವ ತ್ಯಾಜ್ಯದಿಂದಲೂ ಲಕ್ಷ ಲಾಭಗಳಿವೆ. ಹಾಗಾದ್ರೆ ಏನದು ನೋಡೋಣ ಬನ್ನಿ. ಅಡಿಕೆ ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ಎಂಬುದು ಗೊತ್ತಿರುವ ವಿಚಾರ. ಆದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದ ವಿಚಾರವೆಂದ್ರೆ ಅಡಿಕೆ ಮರವೂ ಸಹ ಒಂದು ಮಿನಿ ಕಲ್ಪವೃಕ್ಷವೆಂಬುದು. ಏಕೆಂದ್ರೆ ಅಡಿಕೆಯಿಂದಷ್ಟೇ ಲಾಭ ಸಿಗಲ್ಲ, ಅಡಿಕೆ ಮರದ ಇತರ ಭಾಗಗಳ ಮೌಲ್ಯವರ್ಧನೆಯಿಂದಲೂ ಹೇರಳ ಆದಾಯ ಗಳಿಸಬಹುದು. ಹೌದು, ಅಡಿಕೆಗೆ ಈಗೇನು ಬಂಗಾರದ ರೇಟು ಇದೆ. ಸದ್ಯ ಬೆಲೆಯಲ್ಲಿ ಕೆಲವೊಂದು ಏರಿಳಿತಗಳು ಸಹಿತ ನೋಡಿದ್ದೇವೆ. ಹೀಗಿರುವಾಗ ಯಾವುದೇ ಬೆಳೆಯಾಗಿರಲಿ ಅದರ ಮೌಲ್ಯವರ್ಧನೆ ಹಾಗೂ ಮಾರ್ಕೆಟಿಂಗ್ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿರುತ್ತೆ. ಈಗ ಅಡಿಕೆಯ ಮೌಲ್ಯವರ್ಧನೆಗಳ ಬಗ್ಗೆ ಮಾತನಾಡುವುದಾದ್ರೆ, ಇದು ಮಾರ್ಕೆಟ್ನಲ್ಲಿ ಒಂದೊಳ್ಳೆ ಹೈಪ್ ಕ್ರಿಯೇಟ್ ಮಾಡಿದೆ. ಪರಿಸರಕ್ಕೆ ಪೂರಕವಾಗಿ ತಯಾರಾಗುವ ಅಡಿಕೆ ಮರದ ವಸ್ತುಗಳು ತನ್ನದೇ ಆದ ಬ್ರ್ಯಾಂಡ್ ಅನ್ನ ಸೃಷ್ಟಿಸಿಕೊಂಡಿವೆ. ಅಡಿಕೆ ಶಾಸ್ತ್ರಕ್ಕೂ ಬೇಕು, ಸೇವಿಸಲು ಬೇಕು. ಆರೋಗ್ಯಕ್ಕೆ ಪೂರಕವಾಗಿರುವ ಅಡಿಕೆ ಈಗ ಅರೇಕಾ ಟೀ ಆಗಿಯೂ ಫೇಮಸ್ ಆಗಿದೆ. ಅಡಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಔಷಧೀಯವಾಗಿಯೂ ಬಳಕೆ ಮಾಡಲಾಗುತ್ತದೆ. ಹಾಗಾಗಿ ಅಡಿಕೆಗೆ ಚಿನ್ನದ ಬೆಲೆ ಇದ್ದೇ ಇದೆ. ಅಡಿಕೆ ಸಿಪ್ಪೆಯನ್ನ ಸುಡುವ ಬದಲು ಅಥವಾ ಬಿಸಾಡುವ ಬದಲು ಮೌಲ್ಯವರ್ಧನೆ ಮಾಡಿ ಗೊಬ್ಬರವನ್ನ ಮಾಡಿದ್ರೆ ಕೃಷಿ ಭೂಮಿಗೆ ಯಾವುದೇ ಖರ್ಚಿಲ್ಲದ ಗೊಬ್ಬರವನ್ನ ನೀಡಿದಂತಾಗುತ್ತೆ. ಇನ್ನು ಅಡಿಕೆ ಪಟ್ಟೆಯಿಂದಾಗುವ ತಟ್ಟೆಗಂತೂ ದೇಶ ವಿದೇಶದಲ್ಲಿ ಬೇಡಿಕೆ ಪಡೆದಿದೆ. ಇದರಲ್ಲಿ ಲಕ್ಷ ಲಾಭ ಪಡೆಯುತ್ತಿರುವ ಸಾಕಷ್ಟು ಜನರಿದ್ದಾರೆ. ಇದು ಪ್ಲಾಸ್ಟಿಕ್ ಮುಕ್ತ, ಪರಿಸರಕ್ಕೆ ಪೂರಕವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ಪಟ್ಟೆಯಿಂದ ಲೋಟ, ಬಳೆಗಳು, ಪೈಪ್, ವಾಟರ್ ಪ್ಯೂರಿಫೈಯರ್, ಬ್ಯಾಟರಿ, ಎನರ್ಜಿ, ಫ್ಲೋರ್ ಕ್ಲೀನರ್, ಮೊಬೈಲ್ ಫೋನ್ ಡಿಸ್ಪ್ಲೇ, ಗ್ಲಾಸಸ್, ಚಪ್ಪಲಿ, ಮ್ಯಾಟ್, ಬುಕ್ಸ್ ಕವರ್, ಬ್ಯಾಗ್ ಜೊತೆಗೆ ಹಲವಾರು ಅಲಂಕಾರಿಕ ವಸ್ತುಗಳನ್ನ ತಯಾರಿಸಲಾಗುತ್ತದೆ. ಕೇವಲ ಕಾಯಿಯಿಂದ ಅಷ್ಟೇ ಅಲ್ಲ, ಮರದ ಪಟ್ಟೆಯಿಂದಲೂ ರೈತರಿಗೆ ಲಾಭಗಳ ಸರಮಾಲೆ ಸಿಗುತ್ತದೆ. ಹೀಗಾಗಿ ರೈತರು ಸ್ವಲ್ಪ ಈ ಬಗ್ಗೆ ಗಮನ ಹರಿಸಿ ಲಾಭದಾಯಕ ಕೃಷಿ ಕಂಡುಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಕಸದಿಂದ ರಸ ಎನ್ನುವ ಹಾಗೆ ಕೃಷಿಯಲ್ಲಿ ಸಿಗುವ ಪ್ರತಿಯೊಂದು ತ್ಯಾಜ್ಯಗಳಿಂದಲೂ ಹಲವಾರು ಲಾಭಗಳಿವೆ. ಅವುಗಳತ್ತ ರೈತರು ಗಮನ ಹರಿಸಬೇಕಿದೆ. ಇದರಿಂದ ರೈತರ ಆದಾಯ ಹೆಚ್ಚುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾ, ಹೀಗೆ ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ಧನ್ಯವಾದಗಳು.